ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಮಾತು ಮತ್ತು ಮೌನ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅಂತಾರೆ. ಹೌದು ಆತ್ಮೀಯರೇ, ನಾವೆಲ್ಲ ಕೇಳಿಯೇ ಇರ್ತೀವಿ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಅಂದರೆ ಮಾತಿಗಿಂತ ಮೌನಕ್ಕೆ ಬೆಲೆ ಜಾಸ್ತಿನ? ಹಾಗೇನಿಲ್ಲ. ಎರಡು ಇತಿ ಮಿತಿಯಲ್ಲಿದ್ದರೆ ಚೆನ್ನಾಗಿರುತ್ತೆ. ತುಂಬ ಮಾತುಗಳು ಜಾಸ್ತಿ ಆದಾಗ ಅಲ್ಲಿ ಬರುವ ಶಬ್ದಗಳು ಅದೆಷ್ಟೋ ವಿಚಿತ್ರಗಳು ಅನ್ನಿಸ್ಬಹುದು. ತಲೆ ಚೆಚ್ಕೊಳ್ಳೋ ಹಾಗೂ ಅನಿಸುತ್ತೆ. ಅದೇನಪ್ಪ ಇಷ್ಟೊಂದು ಮಾತಾಡ್ತಾರೆ, ತಲೆ ನೋವು ಬರ್ತಾ ಇದೆ ಅನ್ನೋ ಮಾತುಗಳನ್ನು ಕೂಡ ನಾವು ಕೇಳೇ ಇರ್ತೀವಿ. ತಲೆ ಹಿಡಿತಾ ಇದೆ, ಸುಮ್ಮನಾದರೂ ಕೂರಕ್ಕಾಗಲ್ವಾ ಅಂತ ಅಂದ್ಕೊಳ್ಳೋದು ಉಂಟು. ಹಾಗೆ ಮಾತೇ ಇಲ್ಲದೆ ಮೌನ ಜಾಸ್ತಿ ಆದರೆ ಅದಕ್ಕಿಂತ ದೊಡ್ಡ ಭಯ ಇನ್ನೊಂದಿಲ್ಲ. ಮೌನ ಅಂದರೆ ಮಾತಿಲ್ಲ ಅಂತ ಅಲ್ಲ, ನಿಶಬ್ದ ಕೂಡ ಮೌನನೇ. ಪ್ರಕೃತಿಯಲ್ಲಿ ಕೂಡ ಗಾಳಿ, ನೀರು, ಮೋಡ ಎಲ್ಲವುದೂ ತನ್ನದೇ ಆದ ಶಬ್ದ ಇರುತ್ತೆ. ಅದು ಪೂರ್ತಿ ನಿಶಬ್ದ ಆದರೆ ಬದುಕೇ ಇರೋದಿಲ್ಲ. ಮಾತನಾಡಬೇಕು, ನೋಡಿದ್ರೆ ಮುತ್ತಿನ ಹಾರದಂತಿರಬೇಕು. ಅಂದರೆ ಕಡಿಮೆ ಮಾತನಾಡಿದ್ರೆ ಹಲವಾರು ಸಮಸ್ಯೆಗಳಿಂದ ಮುಕ್ತರಾಗಬಹುದು, ಸಂಬಂಧಗಳನ್ನು ಬೆಸೆಯಬಹುದು. ಹೆಚ್ಚು ಮಾತನಾಡಿದರೆ ಕಷ್ಟ. ನೀವೆಲ್ಲ ಕೇಳಿರ್ಬೋದು, ಖಡ್ಗದ ಗಾಯಕ್ಕಿಂತಲೂ ಚುಚ್ಚು ಮಾತಿನ ಗಾಯ ಹೆಚ್ಚು ನೋವುಂಟು ಮಾಡುತ್ತೆ ಅಂತ. ಹಾಗೆ ಅದು ವಾಸಿಯಾಗದ ಗಾಯವಾಗೂ ಬಿಡುತ್ತೆ ಅಂತಲೂ ನೀವೆಲ್ಲ ಕೇಳಿರ್ತೀರ. ಹಾಗಾಗಿ ಹೇಳೋದು ಉಂಟು, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಇನ್ನು ಮೌನ ವಾಸ್ತವಿಕವಾಗಿ ಮನುಷ್ಯನಿಗೆ ಸಂಜೀವನಿ ಅಂತಲೇ ಹೇಳ್ಬೋದು. ಇದರಿಂದ ವ್ಯಕ್ತಿಯ ಶಕ್ತಿ ಬೆಳೆದು ಉನ್ನತ ಸ್ಥಿತಿ ತಲುಪೋದಕ್ಕೆ ಸಹಾಯ ಆಗುತ್ತೆ. ಪ್ರತಿದಿನ 3 ರಿಂದ 4 ಗಂಟೆ ಮೌನವಾಗಿರೋದಕ್ಕೆ ಪ್ರಯತ್ನ ಪಟ್ಟರೆ ಆತ್ಮಾವಲೋಕನ ಮಾಡಿಕೊಂಡು ತನ್ನ ಯಶಸ್ಸಿನ ದಾರಿ ದೀಪವಾಗಿ ಮನಸ್ಸು ಜಾಗೃತವಾಗುತ್ತೆ, ಏಕಾಗ್ರತೆ ಮೂಡುತ್ತೆ ಅಂತ ಅದೆಷ್ಟೋ ಸಾಧಕರು, ಸನ್ಯಾಸಿಗಳು, ತಿಳಿದವರು ಹೇಳಿದ್ದಾರೆ. ಕೆಲವೊಂದು ಬಾರಿ ನಮ್ಮಲ್ಲಿ ಅಂದರೆ ಮಾತು ಮೌನದ ಯುದ್ಧ. ಕೆಲವೊಮ್ಮೆ ಮಾತನಾಡಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋದ್ರಿಂದ ಜಯ ಸಿಕ್ಕಿರೋದು ಇರುತ್ತೆ. ಅದೇ ಇನ್ನು ಕೆಲವೊಮ್ಮೆ ಮಾತನಾಡದೆ ಮೌನವಾಗಿದ್ದು ತ್ಯಾಗಿ ಅನ್ನಿಸ್ಕೊಂಡು ಒಳ್ಳೆ ಸಾಧು ಸ್ವಭಾವದವನು ಅನ್ನೋ ಕಾರಣಕ್ಕೆ ಗೌರವ ಹೆಚ್ಚಾಗಿರೋದು ಇರುತ್ತೆ. ಹಾಗೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾತನಾಡಿ ಸಮಯ, ಸಂದರ್ಭ, ಸನ್ನಿವೇಶಗಳನ್ನು ಎದುರಿಸಿದಾಗ ಒಳ್ಳೆ ಮಾತುಗಾರ ಅಪ್ಪ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಈ ಥರದನ್ನು ನೋಡೇ ಈ ಮಾತು ಹೇಳಿರಬೇಕು ಅಂತ ಹೇಳಿರ್ತಾರೆ. ಬೆಣ್ಣಿನಲ್ಲಿ ಕೂದಲು ತೆಗೆದ ಹಾಗೆ ಮಾತಾಡಿಬಿಟ್ರು, ಸಮಸ್ಯೆ ಇಲ್ದಂಗೆ ಆಗೋಯ್ತು ಅಂತ. ಹಾಗೆ ಅಷ್ಟು ಮಾತಾಡಿದ್ರೂ ಸುಮ್ಮನೆ ಮೌನವಾಗಿದ್ರಲ್ಲ, ಇಲ್ಲದೆ ಹೋಗಿದ್ದಿದ್ರೆ ಮಾತಿಗೆ ಮಾತು ಬಿಡೋದು ಸಮಸ್ಯೆ ಗಲಾಟೆಗೆ ತಿರುಗುತ್ತಾನೋ ಇತ್ತೇನೋ. ಹಾಗಾಗಿ ಅವರು ಮೌನದಿಂದ ಇದ್ದಿದ್ದಕ್ಕೆ ಯಾವ ಸಮಸ್ಯೆನೂ ಆಗಿಲ್ಲ ಅಂತ ನೀವು ಕೇಳಿರೋದು ಇರಬಹುದು. ಹಾಗೆ ಫೋನ್ನಲ್ಲಿ ಅಥವಾ ಎದುರುಗಡೆ ಸಿಗುವ ವ್ಯಕ್ತಿಗೆ ನಾವು ಮಾತಿನ ಭರಾಟೆಯಲ್ಲಿ ಕೊಡುವ ಆಶ್ವಾಸನೆ ನಮ್ಮನ್ನು ಸುಳಿಗೆ ಸಿಗಿಸಬಹುದು. ಕೆಲ ಸಮಯದಲ್ಲಿ ಮೌನವಾಗಿದ್ದು ತೆಗೆದುಕೊಳ್ಳುವ ತೀರ್ಮಾನ ನಮ್ಮನ್ನು ಎತ್ತರಕ್ಕೂ ತಲುಪಿಸಬಹುದು. ಸಮಸ್ಯೆ ಸುಳಿಯಲ್ಲಿ ಸಿಗದಂತೆಯೂ ಆಗಬಹುದು. ಹಾಗೆ ಕೆಲವರಿಗೆ ಅತಿಯಾದ ಮ್ಯೂಸಿಕ್ಕು, ಶಬ್ದ, ಸಂಗೀತ ಖುಷಿ ಕೊಟ್ಟರೆ, ಇನ್ನು ಕೆಲವರಿಗೆ ಪ್ರಕೃತಿಯ ಅಂದರೆ ಹಕ್ಕಿಗಳ ಇಂಪನ, ಗಾಳಿಯ ಚಲನೆ, ನೀರಿನ ಕಲರವ ಇದು ಖುಷಿ ಪಡುತ್ತೆ. ಕೆಲವರಿಗೆ ಆಧ್ಯಾತ್ಮದ ಓಂಕಾರವೇ ಖುಷಿ ಕೊಡುತ್ತೆ. ಹೌದು ಆತ್ಮೀಯರೇ, ಮೌನ ಎಷ್ಟು ಮುಖ್ಯನೋ ಮಾತು ಕೂಡ ಅಷ್ಟೇ ಮುಖ್ಯ. ಮಾತನಾಡುವಾಗ ಮೌನದಿಂದ ಇದ್ದು ಮೌನವಾಗಿರುವ ಸಂದರ್ಭದಲ್ಲಿ ಮಾತನಾಡಿದರೆ ಅದು ಆತಂಕಕರ ಎನ್ನಬಹುದು. ಒಟ್ಟಾರೆ ಸಹನೆಯಿಂದ, ಸಹಬಾಳ್ವೆಯಿಂದ, ಶಾಂತಿಯಿಂದ ಪರಿಸ್ಥಿತಿಯನ್ನು ಬದಲಾಯಿಸಲು ಕೆಲವೊಮ್ಮೆ ಮಾತು, ಕೆಲವೊಮ್ಮೆ ಮೌನ ಅಸ್ತ್ರವಾಗಿರಬೇಕು. ಏನಂತೀರಿ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.